ವಿಶೇಷವಾಗಿ ಕಲಿಯುಗದಲ್ಲಿ ಒಂದು ವಾಕ್ಯ ಉಂಟು, ಮನುಷ್ಯ ಜನ್ಮಂ ಕೇವಲಂ ಧರ್ಮ ಸಾಧನ. ಯಾಕೆ ಅಂತ ಹೇಳಿದರೆ, ಜೀವನದಲ್ಲಿ ಮಾತಾಡುವವರು ಹೊರಗೆ ಕೂತ್ಕೊಳ್ಬೋದು, ದೇವರ ಕಲ್ಪೋಕ್ತ ಪೂಜೆಯನ್ನು ಕೇಳುವವರು ಒಳಗೆ ಕೂತ್ಕೊಳ್ಬೋದು. ಮಾತಾಡಿ ಮನೆ ಕಟ್ಟಿದವರಿಗೆ ಅವರಿಗೆ ಸುಮ್ಮನೆ ಕಷ್ಟ ಕೊಡಬೇಡಿ. ಆದ್ದರಿಂದ ಜೀವನದಲ್ಲಿ ಮನುಷ್ಯ ಜನ್ಮ ಅಂತ ಬರಬೇಕಾದ್ರೆ 88,87,999 ಸರ್ತಿ ನಾವು ಹುಟ್ಟು ಬರಬೇಕು. ಅದು ದನಸ ಆಗಿರ್ಬೋದು, ಅಥವಾ ಕ್ರಿಮಿ ಆಗಿರ್ಬೋದು, ಅಥವಾ ಹುಳ ಆಗಿರ್ಬೋದು, ಮರ ಆಗಿರ್ಬೋದು, ಅಥವಾ ಯಾವುದಾದ್ರೂ ಜಗತ್ತಿನಲ್ಲಿ ಯಾವುದೆಲ್ಲ ಜೀವಚರಗಳುಂಟು ಅವುಗಳು ಏನಾದರೂ ಆಗ್ಬೋದು. ಅಷ್ಟು ಲಕ್ಷ ಜೀವಿರಾಶಿಗಳುಂಟು. ಅಷ್ಟಾದ್ಮೇಲೆಯೇ ಕೊನೆಯ ಜನ್ಮ ಯಾವುದು ಅಂತ ಕೇಳಿದರೆ ಅದು ಮನುಷ್ಯ ಜನ್ಮ ಅಂತ. ಹಾಗಂತ ಹೇಳುವಾಗ ಕನಕದಾಸರುಗಳೆಲ್ಲ ಹೇಳಿದ್ದಾರೆ, ಮನುಷ್ಯ ಜನ್ಮ ಒಂದೇ ಸರ್ತಿ ಬರೋದು, ಅದನ್ನು ಹಾಳು ಮಾಡಿಕೊಳ್ಬೇಡಿ ಅಂತ. ಹಾಗಿದ್ರೆ ಏನು ಮಾಡ್ಬೋದು ಅಂತ ಕೇಳಿದರೆ, ಹಾಗಂತ ಹೇಳಿದರೆ ಏನರ್ಥ ಅಂತ ಕೇಳಿದರೆ, ಮನುಷ್ಯ ಜನ್ಮ ಅಂತ ಇರುವುದು ಅಂತ ಹೇಳಿದರೆ, ಒಂದು ನಾಯಿ ಆಗಿ ಹುಟ್ಟುತ್ತದೆ. ಯಾವುದಾದ್ರೂ ಒಂದು ನಾಯಿ ಮನೆಯಲ್ಲಿ ಹುಟ್ಟುತ್ತದೆ. ಅದು ಹೇಗೆ ಅದರ ಜೀವನವನ್ನು ಸಾಫಲ್ಯತೆ ಮಾಡ್ತದೆ ಅಂತ ಹೇಳಿದರೆ, ಅದು ಆ ಮನೆಯನ್ನು ಕಾಯ್ತದೆ. ಯಜಮಾನ ಬರುವಾಗ ತನ್ನ ಬಾಲವನ್ನು ಅಲುಗಾಡಿಸ್ತಾ ಇರ್ತದೆ. ಯಾರಾದರೂ ಕಳ್ಳರು ಬಂದರೆ ಬೊಗಳ್ತದೆ. ಅಥವಾ ತನ್ನಿಂದ ಅದು ಏನಾದರೂ ಕ್ರಿಮಿಗಳು ಅಥವಾ ಹಾವು ಅಥವಾ ಜೀವಜಂತುಗಳು ಬಂದರೆ ಬೊಗಳ್ತದೆ. ಈ ರೀತಿಯಾಗಿ ತನ್ನ ಜೀವನವಿಡೀ ಅದು ತನ್ನ ಮನೆಯನ್ನು ಕಾಯ್ತಾ ಅದು ಮರಣ ಹೊಂದುತ್ತದೆ. ಅದರ ಜೀವನ ಸಾಫಲ್ಯ ಆಗ್ತದೆ. ಇನ್ನು ಬೆಕ್ಕು ಅಂತ ಹೇಗೆ ಅಂತ ಕೇಳಿದರೆ, ಮನೆಯಲ್ಲಿರುವ ಹೆಗ್ಗಣಗಳನ್ನು ಅಥವಾ ಇಲಿಗಳನ್ನೆಲ್ಲ ತಿಂದು ಮನೆಯಲ್ಲಿದ್ದು ಅದರ ಜೀವನವನ್ನು ಹಾಗೆ ಸಾಫಲ್ಯ ಮಾಡ್ತದೆ. ಇನ್ನು ಒಂದು ಗಿಡ ನಟ್ಟರೆ ಆ ಅದು ಮರ ಆಗಿ ಅದರಿಂದ ಎಷ್ಟಾಗ್ತದೆ ಅಷ್ಟು ನೆರಳನ್ನೆಲ್ಲ ಕೊಟ್ಟು ಅನೇಕ ಜೀವಜಂತುಗಳಿಗೆ ಆಶ್ರಯವನ್ನು ಕೊಟ್ಟು, ಇನ್ನು ಸತ್ತ ಮೇಲೂ ಸಹ ಯಾವುದಾದ್ರೂ ದೇವಸ್ಥಾನಕ್ಕ ಅಥವಾ ಒಂದು ಮನೆಗ ಅದು ಮರದ ದಿಮ್ಮಿಯಾಗಿ ಅದರ ಜೀವನವನ್ನು ಸಾಫಲ್ಯದ ಕಡೆಗೆ ಕರೆದುಕೊಂಡು ಹೋಗ್ತದೆ. ಇನ್ನು ಒಂದು ಮರದಲ್ಲಿ ಹತ್ತಿ ಆಯಿತು ಅಂತ ಹೇಳಿದರೆ, ಆ ಹತ್ತಿಯಿಂದ ಬತ್ತಿ ಆಗಿ ಆ ಬತ್ತಿ ಎಣ್ಣೆಯಲ್ಲಿ ಮಿಂದು ಆ ಬತ್ತಿ ದೇವರಿಗೆ ಅರ್ಪಣೆ ಆಗ್ತದೆ. ಇನ್ನು ಒಂದು ಹೂ ಆಯಿತು ಅಂತ ಹೇಳಿದರೆ, ಮೊದಲನೇ ದಿನ ಸುಮಂಗಲಿಯರು ತಲೆಯಲ್ಲಿ ಇಟ್ಟು ನಂತರ ಅದು ಕೊಳೆತು ಹೋಗ್ತದೆ. ಆ ರೀತಿಯಾಗಿ ಅದರ ಜೀವನ ಸಾಫಲ್ಯ ಆಗ್ತದೆ. ಹಾಗಾದರೆ ದೊಡ್ಡ ಪ್ರಶ್ನೆ, ನೀನ್ಯಾರಿಗಾದೆಯೋ ಎಲಮಾನವ ಅಂತ. ನಮ್ಮ ಜೀವನ ಹೇಗೆ ಅಂತ ಕೇಳಿದರೆ, ಹುಟ್ಟಿದ್ದು ಬುದ್ಧಿ ಬಂದ ಕೂಡಲೇ ಮೊದಲ ಕೆಲಸ ಏನು ಅಂತ ಕೇಳಿದರೆ ಆಡಿಟ್ ಮಾಡೋದು. ಎಲ್ಲಿ ಆಡಿಟ್ ಮಾಡೋದು ಅಂತ ಕೇಳಿದರೆ, ಪಕ್ಕದ ಮನೆಯಲ್ಲಿ ಎಷ್ಟು ಬಾಲ್ ಉಂಟು ಆಡಲಿಕ್ಕೆ ಅಂತ. ಇನ್ನು ಸ್ವಲ್ಪ ದೊಡ್ಡದಾದರೆ ಪಕ್ಕದ ಮನೆಯಲ್ಲಿ ಎಷ್ಟು ಚಕ್ರಗಳುಂಟು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಬೈಕ್ ಉಂಟು, ಅವರ ಮನೆಯಲ್ಲಿ ಕಾರ್ ಉಂಟು ಅಂತ. ಇನ್ನೂ ಸ್ವಲ್ಪ ದೊಡ್ಡದಾದರೆ ಅವಳ ಮನೆಯ ಸೊಸೆ ಇವತ್ತು ಕೆಲಸಕ್ಕೆ ಹೋಗಲಿಲ್ಲ, ಏನೋ ಅತ್ತೆ ಬೈದಿರಬೇಕು, ಅತ್ತೆಗೆ ಸೊಸೆಗೆ ಸರಿ ಇಲ್ಲ ಅಂತ. ಆ ರೀತಿಯಾಗಿ ಆಡಿಟ್ ಮಾಡೋದು. ಇನ್ನು ಅಥವಾ ಅದು ಬಿಟ್ಟರೆ ಅವರ ಮನೆಯಲ್ಲಿ 4 ಪೌಂಡ್ ಬಂಗಾರನ ತಲೆ ತಿನ್ನೋದು. ಈ ರೀತಿಯಾದಂಥ ಜೀವನವೇ ಎಲ್ಲಿಯೂ ಧರ್ಮಾಚರಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಗಿರುವಾಗ ಆ ಮನುಷ್ಯ ಜನ್ಮ ಅಂತ ಬಂದ ಕೂಡಲೇ, ನಮಗೆ ತಿಳಿದ ಕೂಡಲೇ ಅದನ್ನು ಸಾಫಲ್ಯದ ಕಡೆಗೆ ದಾರಿ ಮಾಡಿಕೊಡ್ಬೇಕು. ಆಗ ಮಾತ್ರ ಯಕಶ್ಚಿತ್ ನಮ್ಮಿಂದೆಷ್ಟಾಗ್ತದೆ ಅಷ್ಟು ನಾವು ನಮ್ಮ ಜೀವನದಲ್ಲಿ ಧರ್ಮ ಸಾಧನೆಯನ್ನು ಮಾಡಬೇಕು. ಹೇಗೆ ಅಂತ ಕೇಳಿದರೆ, ಸತ್ಯವನ್ನೇ ಹೇಳಬೇಕು. ಇದು ನಮಗೆ ಖಂಡಿತ ಆಗ್ತದೆ. ಸತ್ಯ ಹೇಳಲಿಕ್ಕೆ ಖಂಡಿತವಾಗಿ ಆಗ್ತದೆ. ಅದನ್ನು ನಾವು ಕಷ್ಟಪಡಬೇಕು ಅಂತಿಲ್ಲ. ಆದ್ದರಿಂದ ಯಾವಾಗ ಸುಳ್ಳು ಹೇಳ್ಬೋದು ಅಂತ ಕೇಳಿದರೆ, ಒಬ್ಬರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಸುಳ್ಳು ಹೇಳ್ಬೋದು. ಅದನ್ನು ಬಿಟ್ಟು ಯಾವತ್ತೂ ನಾವು ಸುಳ್ಳು ಹೇಳಬಾರ್ದು. ಸತ್ಯವನ್ನು ಹೇಳಿದರೆ ಧರ್ಮಾಚರಣೆ ಮಾಡಲಿಕ್ಕೆ ಆಗ್ತದೆ. ಇನ್ನು ತುಂಬ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ಬೋದು. ಹಣವೇ ಕೊಡಬೇಕು ಅಂತಿಲ್ಲ. ಹಣವನ್ನು ಯಾರು ದುಂದು ವೆಚ್ಚ ಮಾಡ್ಬೋದು. ಆದ್ದರಿಂದ ಅವರಿಗೆ ಅಕ್ಕಿ ಕೊಡ್ಬೋದು, ಅಥವಾ ದವಸ ಧಾನ್ಯಗಳನ್ನು ಕೊಡ್ಬೋದು, ತರಕಾರಿಗಳನ್ನು ಕೊಡ್ಬೋದು. ಇದು ಬ್ರಾಹ್ಮಣರಿಗೇ ಕೊಡಬೇಕು ಅಂತಿಲ್ಲ. ಯಾವ ವರ್ಗದವರಿಗೂ ಕೊಟ್ಟರೂ ಸಹ ಅದು ಒಳ್ಳೆಯ ಧರ್ಮಾಚರಣೆ ಕಡೆಗೆ ಅದು ದಾರಿ. ಅದು ಸಹ ಆಗುದಿಲ್ಲ, ನಾಚಿಕೆ ಆಗ್ತದೆ. ಅವರಿನ್ನು ಏನು ತಿಳ್ಕೊಳ್ತಾರಂತಿದ್ರೆ, ಪಕ್ಷಿಗಳಿಗೆ ದಿನಾಸ ನೀರು ಇಡ್ಬೋದು, ಪಕ್ಷಿಗಳಿಗೆ ಮನೆಯಲ್ಲಿರುವಂಥ ಅಕ್ಕಿಯನ್ನು ಹಾಕ್ಬೋದು, ಧಾನ್ಯಗಳನ್ನು ಹಾಕ್ಬೋದು. ಪಕ್ಷಿ ಅಂತ ಹೇಳಿದರೆ ಖಾಲಿ ಗುಬ್ಬಿ ಸಹ ಆಗುದಿಲ್ಲ, ಅದರಲ್ಲಿ ಕಾಗೆ ಆಗ್ತದೆ, ಕೋಗಿಲೆ ಆಗ್ತದೆ, ಇನ್ನಿತರ ಪಕ್ಷಿಗಳಾಗ್ತದೆ. ಆ ಪಕ್ಷಿಯೊಟ್ಟಿಗೆ ಇರುವೆಗೆ ಸಹ ನಾವು ಆಹಾರವನ್ನು ಹಾಕ್ಬೋದು. ದನಕ್ಕೆ ಆಹಾರ ಇಡ್ಬೋದು. ಮನೆಯ ಸುತ್ತಮುತ್ತ ಕೆಲವರು ದನ ಕಟ್ತಾರೆ, ಅದಕ್ಕೆ ಮನೆಯಲ್ಲಿರುವಂಥ ಆಹಾರಗಳನ್ನು ಇಡ್ಬೋದು ಅವರೊಟ್ಟಿಗೆ ಕೇಳಿ. ಇದು ಸಹ ಧರ್ಮದ ದಾರಿಗೆ ಇದು ಬಹಳ ದೊಡ್ಡ ದಾರಿ ಅಂತ ಹೇಳ್ಬೋದು. ಅಥವಾ ಇನ್ನೇನು ಅಂತ ಕೇಳಿದರೆ, ಜಗತ್ತಿನಲ್ಲಿ ಈಗ ವ್ಯಾವಹಾರಿಕ ಜೀವನ, ಮಕ್ಕಳಿಗೆ
ಕೆಲವು ನಮಗೆ ಗೊತ್ತಿರುವಂತಹ ಶ್ಲೋಕಗಳನ್ನು, ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕಿ ಪುತ್ರೋ, ಮಂಗಳಂ ಗರುಡಧ್ವಜ, ಅಥವಾ ಪೂಜ್ಯಾಯ ರಾಘವೇಂದ್ರಾಯ, ಅಥವಾ ನಮಗೆ ಗೊತ್ತಿರುವಂತಹ ಯಾವೆಲ್ಲ ಶ್ಲೋಕಗಳನ್ನುಂಟು ಅವುಗಳನ್ನೆಲ್ಲ ಮಕ್ಕಳಿಗೆ ಕಲಿಸ್ಬೋದು. ಭಗವದ್ಗೀತೆಯನ್ನು ಸ್ವತಃ ತಂದೆಯೇ ಅಧ್ಯಯನ ಮಾಡಿ ಮಕ್ಕಳಿಗೆ ಹೇಳಿಕೊಡ್ಬೋದು. ತಾಯಿಯಾದವಳು ಮನೆಯಲ್ಲಿ ಒಳ್ಳೆಯ ರೀತಿಯಾದಂತಹ ಭಜನೆಗಳನ್ನೆಲ್ಲ ಹೇಳಿ ಮಕ್ಕಳಿಗೆ ಸದ್ಬುದ್ಧಿಯನ್ನು ಸತ್ಚಿಂತನೆಯನ್ನೆಲ್ಲ ಕೊಟ್ಟು ಮನೆಗೆ ಬಂದಂತಹ ಅಭ್ಯಾಗತರಿಗೆ ಬಾಯಾರಿಕೆ ಅಥವಾ ಅವರಿಗೆ ಬೇಕಾದಂತಹ ಆಹಾರಗಳನ್ನು ಮನೆಯಲ್ಲಿರುವಂತಹ ಅತ್ತೆ ಮಾವ ಗಂಡನು ಅವರಿಗೆ ಹೆಂಡತಿಯ ತಂದೆ ತಾಯಿಯನ್ನು ಗೌರವಿಸಿ ಅವರಿಗೆ ಅವರ ವೃದ್ಧಾಪ್ಯದಲ್ಲಿ ಅವರ ಚೇತರಿಕೆಗಳನ್ನೆಲ್ಲ ಮಾಡುವುದು. ಇವುಗಳೆಲ್ಲ ಧರ್ಮ ಸಾಧನೆಗೆ ದಾರಿ. ಇದನ್ನೆಲ್ಲ ಮಾಡಿದರೆ ಮಾತ್ರ ನಮಗೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ, ಅನಾಯಾಸವಾಗಿ ಮರಣ ಬರಲಿಕ್ಕೆ ಸಾಧ್ಯ. ವಿನಾ ದೈನ್ಯೇನ ಅಂತ ಹೇಳಿದರೆ ಒಬ್ಬರೊಟ್ಟಿಗೂ ಭಿಕ್ಷೆ ಬೇಡದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ. ಇದರಲ್ಲಿ ಸ್ವಲ್ಪವೂ ಎಲ್ಲಿಯೂ ಹೇಗಾದರೂ ಎಡಬಿದ್ದರೂ ಸಹ ನಮಗೆ ಪಾಪ ಅಂತ ಹೇಳುವುದು ಕಟ್ಟಿಟ್ಟ ಬುದ್ಧಿಯಿಂದ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಆ ಪ್ರಕಾರವಾಗಿ ಈ ಧರ್ಮಾಚರಣೆ ಯಾಕೆ ಬಂತು ಅಂತ ಕೇಳಿದರೆ, ಈ ವಿಷಯ ಯಾಕೆ ಅಂತ ಬಂದು ಅಂತ ಕೇಳಿದರೆ, ಯಾವುದೇ ವಿಷಯಗಳನ್ನಾಗಿದ್ರೂ ಸಹ ನಾವು ತಿಳಿದು ಮಾಡಬೇಕಂತೆ. ತಿಳಿಯದೆ ಮಾಡಿದರೆ ಅದಕ್ಕೆ ಫಲ ಇಲ್ಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಹೊಸದಾಗಿ ಮದುವೆಯಾದಂತಹ ಹೆಣ್ಣು ಅವಳು ಗಂಡನಿಗೆ ಯಾವುದೋ ಒಂದು ಪದಾರ್ಥ ಇಷ್ಟ, ಅವರಿಗೆ ಆ ಪದಾರ್ಥ ಇಷ್ಟ ಅಂತ ಹೇಳಿ ಅವಳೇ ಸೀದಾ ಮಾಡಲಿಕ್ಕೆ ಹೋದರೆ ಅದು ಟೊಮೆಟೊ ಸಾರು ಹೋಗಿ ಟೊಮೆಟೊ ಬಜ್ಜಿ ಆಗ್ಬೋದು. ಹಾಗೆ ಆಗ್ತದೆ. ಅವಳಿಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಏನೋ ಟೊಮೆಟೊ ಹಾಕ್ತಾಳೆ, ನೀರು ಹಾಕ್ತಾಳೆ, ಅದಕ್ಕೆ ಹುಳಿ ಹಾಕ್ತಾಳೆ, ಅದಕ್ಕೆ ಖಾರ ಹಾಕ್ತಾಳೆ, ಏನೋ ಬಿಸಿ ಇರ್ತಾಳೆ, ಬಿಸಿ ಆಯಿತು, ಏನು ಮಾಡಬೇಕು ಅಂತ ಅವಳಿಗೆ ಗೊತ್ತಿಲ್ಲ, ಏನೋ ಮಾಡ್ತಾ ಇದ್ದಾಳೆ. ಹಾಗೆ ಆಗಬಾರ್ದು. ಹೇಗಾಗಬೇಕು ಅಂತ ಹೇಳಿದರೆ, ಒಂದು ಮಗು ತುಂಬ ಶ್ರದ್ಧೆ ಉಂಟು. ಮಗುವಿಗೆ ಗಣಪತಿ ದೇವರು ಅಂತ ಹೇಳಿದರೆ ತುಂಬ ಶ್ರದ್ಧೆ. ಗಣಪತಿ ದೇವರ ಒಂದು ವಿಗ್ರಹವನ್ನು ಮಾಡಬೇಕು ಅಂತ ಎಲ್ಲ ಕೈ ಕಾಲು ಎಲ್ಲ ಮಾಡಿದ್ದೆ ಮಗು. ಅದಕ್ಕೆ ಆ ಸೊಂಡಿಲನ್ನು ಎಲ್ಲಿಡಬೇಕು ಅಂತ ಗೊತ್ತಾಗೋದಿಲ್ಲ. ಮೂಗಿಗೆ ಇಡುವ ಸೊಂಡಿಲನ್ನು ಸೀದಾ ಹಿಂದೆ ಇಟ್ಟರೆ ಅದು ಗಣಪತಿ ದೇವರು ಹೋಗಿ ಅದೇನಾಗ್ತದೆ ಅಂತ ಕೇಳಿದರೆ ಅದು ಹನುಮಂತ ದೇವರ ಆಗ್ತದೆ. ಆದ್ದರಿಂದ ಯಾವುದೇ ವಿಷಯಗಳನ್ನಾಗಿದ್ದರೂ ಸಹ ನಾವು ತಿಳಿದು ಮಾಡಿದರೆ ಅದಕ್ಕೆ ಉತ್ತಮವಾದಂತಹ ಫಲ. ಈಗ ನಾವು ಈ ಸತ್ಯನಾರಾಯಣ ಪೂಜೆ ಏನು ಅಂತ ತಿಳಿದ್ರೆ ಮಾತ್ರ ನಿಮಗೆ ಅದರಲ್ಲಿ ಶ್ರದ್ಧೆ ಬರಲಿಕ್ಕೆ ಸಾಧ್ಯ, ಅದರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಆ ಶ್ರದ್ಧೆ ಭಕ್ತಿ ಬಂದರೆ ಮಾತ್ರ ದೇವರು ನಮಗೆ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ. ಏನು ಅಂತ ಗೊತ್ತಿಲ್ಲ, ಭಟ್ರು ಮಂತ್ರ ಹೇಳ್ತಿದ್ದಾರೆ, ನಾವು ಪುಷ್ಪ ಹಾಕಿದ್ವಿ, ನಮಗೆ ಫಲ ಬರಬೇಕು ಅಂತ ಹೇಳಿದರೆ ಅದು ನಿಮ್ಮ ತಪ್ಪಲ್ಲ, ಭಟ್ರನವರ ತಪ್ಪು. ಭಟ್ರನವರು ಎಂತ ಅಂತ ಹೇಳಿದರೆ ಆ ಅದರಲ್ಲಿ ನಿಮಗೆ ಹೇಳಿದ ಕೂಡಲೇ ಅದನ್ನು ನಾವು ಅರ್ಥೈಸಿಕೊಂಡು ಅದು ಹೀಗೆ ಅಂತ ಹೇಳಿಕೊಂಡು ಅದರ ಬಗ್ಗೆ ಡೌಟ್ ಏನು ಮಾಡದೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳುವಂಥ ಒಂದು ದೃಢ ನಿರ್ಧಾರವನ್ನು ಇಟ್ಕೊಂಡು ಆ ಪೂಜೆಯನ್ನು ಮಾಡಿದರೆ ಅದರಲ್ಲಿ ನಮಗೆ ಸಂಪೂರ್ಣವಾದಂತಹ ನಮಗೆ ಆ ಫಲ ಬರ್ತದೆ ಅಂತ ಶಾಸ್ತ್ರ. ಆ ಪ್ರಕಾರವಾಗಿ ಮೊದಲನೇದಾಗಿ ಕೆಲವು ಸತ್ಯನಾರಾಯಣ ಪೂಜೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಗೃಹ ಪ್ರವೇಶದ ಪೂಜೆ ಅಂತ, ಇನ್ನು ಕೆಲವರು ನಾಸ್ತಿಕರಿದ್ದಾರೆ ಕತೆ ಓದಿಸುದು ಅಂತ ಹೇಳ್ತಾರೆ, ಇನ್ನೂ ಕೆಲವರಿದ್ದಾರೆ ಮನೆಯಲ್ಲಿ ನಾಳೆ ಪೂಜೆ ಉಂಟು, ನೀವು ಊಟಕ್ಕೆ ಬರಬೇಕು ಅಂತ ಹೇಳ್ತಾರೆ. ಯಾರು ಪೂಜೆಗೆ ಬರಬೇಕು ಅಂತ ಹೇಳೋದು ನಾನು ಇಲ್ಲಿ ತನಕ ಕಾಣಲಿಲ್ಲ. ಅಥವಾ ಯಾರಾದರೂ ಬೇಗ ಬಂದು ದೇವರ ಪೂಜೆಯನ್ನು ನೋಡಿ ಅಂತ ಹೇಳೋದು ನಾನು ಕಾಣಲಿಲ್ಲ. ಅವರು ಯಾವಾಗ ಪೂಜೆ ಅಂತ ಕೇಳುವುದಿಲ್ಲ. ಕೇಳುವವರು ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಮಂಗಳಾರತಿ ಅಂತ ಕೇಳ್ತಾರೆ ಹೊರತು ಎಷ್ಟು ಗಂಟೆಗೆ ಪೂಜೆ ಶುರು ಅಂತ ಯಾರು ಕೇಳಿದ್ದು ಇಲ್ಲಿವರೆಗೆ ಕಮ್ಮಿ. ಕೇಳುವವರು ಇದ್ರೂ ಸಹ 80 ವರ್ಷ ದಾಟಿದವರು ಕೇಳ್ಬೋದು, 40, 20, 15 ಇದವರು ಯಾರು ಕೇಳುವುದಿಲ್ಲ. ಹಾಗಿದ್ರೆ ಇದೆಲ್ಲ ಅಧರ್ಮದ ಈ ಹಾದಿಗಳೆಲ್ಲ. ಈ ರೀತಿಯಾಗಿ ಮಾಡಿದರೆ ಇದು ನಮ್ಮ ಮನೆ ಅಂತಲ್ಲ, ಇದು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಆಗುವಂತಹ ಒಂದು ವಿಷಯ. ಅದನ್ನು ಆದ್ರೆ ಋಣ ಇದ್ರೆ ಮಾತ್ರ ಕೆಲವು ಬರ್ಲಿಕ್ಕೆ ಸಾಧ್ಯ. ಅದರಲ್ಲಿ ಮೊದಲನೇದ್ದು ಋಣಾನುಬಂಧ ರೂಪೇಣ ಪಶು ಧನ ಸಂಪತ್ತು ನಾವು ಬೇಕು ಅಂತ ಹೇಳಿದ್ರೆ ಬರುವುದಿಲ್ಲ ನಮಗೆ. ಮತ್ತೆ ಅದಕ್ಕೆ ಋಣ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಪಶು ಪತ್ನಿ, ಇನ್ನು ಹೆಂಡತಿ, ಅವಳೇ ನನಗೆ ಹೆಂಡತಿ ಆಗ್ಬೇಕು ಅಂತ ಎಷ್ಟು ಹಠ ಕಟ್ಟಿದ್ರು ಸಹ ನಮ್ಮ ಋಣದಲ್ಲಿ ಅಥವಾ ನಮ್ಮ ಪ್ರಾರಬ್ಧದಲ್ಲಿ ಯಾರು ಅಂತ ಉಂಟ ಅವಳೇ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಪಶು ಪತ್ನಿ ಸುತ, ಇನ್ನು ಮಕ್ಕಳು ಸಹ ನಮಗೆ ದೇವರ ಅನುಗ್ರಹ ಋಣ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಪಶು ಪತ್ನಿ ಸುತ ಆಲಯ ಅಂತ ಕಡೆಗೆ ಮನೆ ಅಂತ ಹೇಳಿದ್ದಾರೆ. ಹೇಳಿದ್ರೆ ಇವೆಲ್ಲ ಋಣ ಮತ್ತು ದೇವರ ಅನುಗ್ರಹ ಇದ್ರೆ ಮಾತ್ರ ನಮಗೆ ನಮ್ಮ ಜೀವನದಲ್ಲಿ ದೊರಕಲಿಕ್ಕೆ ಸಾಧ್ಯ ಅಂತ. ಏನ ವಿನಾ ತೃಣಮಪಿನ ಚಲಂತಿ ಅಂತ ಹೇಳುವ ಹಾಗೆ ದೇವರ ಅನುಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ಹೇಳಿದ್ರೆ ನಾವು ಉಸಿರಾಡಬಹುದು, ತಾಯಿಯ ಗರ್ಭದಲ್ಲಿರುವಂತಹ ಮಗು ಹೇಗೆ ಉಸಿರಾಡಲಿಕ್ಕೆ ಸಾಧ್ಯ? ನಾವು ಅದಕ್ಕೆ ಆಕ್ಸಿಜನ್ ಕೊಡ್ಲಿಕ್ಕೆ ಆಗ್ತದ? ಇಲ್ಲ. ಹಾಗಿರುವಾಗ ಅದೆಲ್ಲ ದೇವರ ಚಿತ್ತ ಇದ್ರೆ ಮಾತ್ರ, ಒಂದು ಜಗತ್ತಿನಲ್ಲಿ ಒಂದು ನಮ್ಮನ್ನು ಕಾಯುವ ಶಕ್ತಿ ಇದ್ರೆ ಮಾತ್ರ ಅದು ಆ ಕೆಲಸ ಆಗ್ಲಿಕ್ಕೆ ಸಾಧ್ಯ. ಆ ಮಗು ಉಸಿರಾಡಬೇಕು ಅಂತ ಹೇಳಿದ್ರೆ
ನಾವು ಅದರೊಳಗೆ ಗಾಳಿ ಹಾಕಬೇಕು ಅಂತಿಲ್ಲ. ವೈಜ್ಞಾನಿಕವಾಗಿಯೇ ದೇಹದಲ್ಲಿ ಎಷ್ಟು ಗಾಳಿ ಇರ್ತದೆ ಅಂತ ಹೇಳಿದ್ರೆ 1 ಅಂಗುಲದಷ್ಟು ಮಾತ್ರ ದೇಹದೊಳಗೆ ಗಾಳಿ ಇರಲಿಕ್ಕೆ ಸಾಧ್ಯ. ಅದರಲ್ಲಿ ನಾವು ಉಸಿರಾಡಬೇಕು, ಆ ಮಗು ಉಸಿರಾಡಬೇಕು. ಒಂದು ಸೃಷ್ಟಿ ವೈಚಿತ್ಯ ಅಂತ ಹೇಳ್ಬೋದು. ಆದ್ರಿಂದಲೇ ದೇವರ ಅನುಗ್ರಹ ಅಂತಿದ್ರೆ ಮಾತ್ರ ಇವುಗಳೆಲ್ಲ ಆಗ್ಲಿಕ್ಕೆ ಸಾಧ್ಯ. ಆ ಪ್ರಕಾರವಾಗಿ ಕುಂತಿಯೊಟ್ಟಿಗೆ ಕೃಷ್ಣ ಹೊರಡುವಾಗ ಕೇಳ್ತಾನಂತ ಹೇಳಿದ್ರೆ, ಕುಂತಿ ನಿಮಗೆ ಏನ್ ಬೇಕು ಅಂತ. ಆಗ ಕುಂತಿ ಹೇಳ್ತಾಳಂತೆ, ದೇವರು ಕೇಳುವಾಗ ನಾವು ಏನ್ ಹೇಳ್ಬೋದು, ನನಗೆ ಚಿನ್ನ ಬೇಕು, ನನಗೆ ಬಂಗಾರ ಬೇಕು, ಅಥವಾ ನನಗೆ ಒಂದು ಅಷ್ಟು ಜಾಗ ಬೇಕು, ಮನೆ ಬೇಕು, ಕಾರ್ ಬೇಕು, ಏನೇನೋ ಕೇಳ್ಬೋದು. ಆದ್ರೆ ಕುಂತಿ ಏನ್ ಕೇಳ್ತಾಳೆ ಅಂತ ಹೇಳಿದ್ರೆ, ನನಗೆ ಎಷ್ಟು ಕಷ್ಟ ಆಗ್ತದೆ ಅಷ್ಟು ಆದ್ರೆ ಜಗತ್ತಿಗೆ ಗೊತ್ತಾಗ್ಬೇಕು ಅಂತ ಪುನಃ ಆ ಕೃಷ್ಣ ಕೇಳ್ತಾನಂತೆ, ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂತ ಹೇಳುವಾಗ ಕುಂತಿ ಹೇಳ್ತಾಳಂತೆ, ನನಗೆ ಸಂಪತ್ತು ವೈಭೋಗ ಎಲ್ಲ ಇದ್ರೆ ನನಗೆ ನಿನ್ನನ್ನು ಸ್ಮರಣೆ ಮಾಡಬೇಕು ಅಂತ ಕಾಣೋದಿಲ್ಲ. ಕಡೆಯ ಪಕ್ಷ ನನಗೆ ಏನು ಇಲ್ಲ, ಕಷ್ಟವೇ ಇದ್ರೆ ದೇವರು ನನಗೆ ಒಳ್ಳೇದು ಮಾಡಲಿಲ್ಲ ಅಂತ ಹೇಳ್ಬಹುದಲ್ಲ, ಅಲ್ಲಿ ಆದ್ರೂ ದೇವರು ಅಂತ ಹೇಳ್ಬೋದಲ್ಲ. ಅದರಿಂದ ನನಗೆ ಕಷ್ಟವನ್ನೇ ಕೊಡು, ಸುಖ ಬೇಡ ಅಂತ ಹೇಳ್ತಾನೆ. ಹಾಗಿರುವಾಗ ಆ ಒಂದು ದಾಸರು ಹೇಳುದುಂಟು, ಕಷ್ಟವಾಗಲಿ ಸುಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ. ಜೀವನದಲ್ಲಿ ಕಷ್ಟ ಬರ್ಬೋದು, ಈಗೊಂದು 50 ಲಕ್ಷ ಲೋನ್ ಇರ್ಬೋದು ನಿಮಗೆ, ಎಲ್ಲರಿಗೂ ಎಲ್ಲರದ್ದು ಚಿಂತೆ ಹೇಳುವಾಗ ನಿಮ್ಗೊಂದು ಈಗ ಚಿಂತೆ ಉಂಟು, ಇನ್ನು ಲೋನ್ ಹೇಗೆ ನಾನು ಪೂರ್ಣ ಮಾಡುದು ಅಂತ. ಹಾಗಿರುವಾಗ ಜೀವನದಲ್ಲಿ ನಾವು ಯಾರನ್ನು ನಂಬಲಿಕ್ಕೆ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ದೇವರನ್ನು ನಂಬೋದು, ದೇವರನ್ನು ನಂಬಲೇಬೇಕು. ದೇವರನ್ನು ಹೇಗೆ ನಂಬಬೇಕು ಅಂತ ಕೇಳಿದ್ರೆ, ಒಂದು ಮಗುವನ್ನು ತಂದೆ ಮೇಲೆ ಹಾರಿಸ್ತಾನೆ, ಮಗು ಕೂಗುದಿಲ್ಲ, ನಗರ್ತಾ ಇರ್ತದೆ ಖುಷಿಯಲ್ಲಿ, ಹಾಗೆ ಬಂದು ಆ ಅಪ್ಪನ ಕೈಗೆ ಬಂದು ಪುನಃ ಬೀಳ್ತದೆ. ಅದಕ್ಕೆ ನಂಬಿಕೆ, ನನ್ನ ತಂದೆ ನನ್ನನ್ನು ಖಂಡಿತವಾಗಿ ಹಿಡಿತಾನೆ ಅಂತ. ಆ ರೀತಿ ಜೀವನದಲ್ಲಿ ದೇವರ ಮೇಲೆ ಆ ರೀತಿಯ ನಂಬಿಕೆ ಇರಬೇಕು. ನನಗೆ ಏನೇ ಆಗಲಿ, ಏನೇ ಇರಲಿ, ಏನು ಇಲ್ಲದೇ ಇರಲಿ, ಅವರಿರಲಿ, ಅವರ ಬಂಧು ಇರಲಿ, ಬಂಧು ಬಳಗ ಇಲ್ಲದೇ ಇರಲಿ, ಯಾರೇ ಏನೇ ಇರಲಿ ಇದ್ರು ಸಹ ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳುವಂತಹ ನಂಬಿಕೆ ಇದ್ರೆ ಈ ರೀತಿಯಾದಂತಹ ಮನೆ ಕಟ್ಟಲಿಕ್ಕೆ ಸಾಧ್ಯ. ಆ ಪ್ರಕಾರವಾಗಿ ಅಂತಹ ಒಳ್ಳೆಯ ಒಂದು ಗೃಹ ನಿರ್ಮಾಣ ಮಾಡಿದಂತಹ ಪೂಜೆಯಿಂದ, ಸತ್ಕರ್ಮದಿಂದ, ಇನ್ನು ಮಾಡುವಂತಹ ಅನ್ನದಾನದಿಂದ ದೇವರು ಸುಪ್ರೀತರಾಗಿ ಮನೆಯವರಿಗೆ ನಿಮಗೆ ಬರತಕ್ಕಂತಹ ಯಾವುದೇ ರೀತಿಯಾದಂತಹ ಉಪದ್ರವಗಳಾಗಿರಬಹುದು, ಅಥವಾ ದುರಿತಗಳಾಗಿರಬಹುದು, ದೋಷಗಳಾಗಿರ್ಬೋದು, ತಾಪತ್ರಯಗಳಾಗಿರ್ಬೋದು, ಅವುಗಳನ್ನೆಲ್ಲ ಪರಿಮಾರ್ಜನೆ ಮಾಡಿ ಆರೋಗ್ಯಪೂರ್ಣವಾದಂತಹ ಆಯುಷ್ಯ, ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ, ಒಳ್ಳೆಯ ರೀತಿಯಾದಂತಹ ಆರೋಗ್ಯ, ಮಾಡುವಂತಹ ವ್ಯವಹಾರದಲ್ಲಿ ಒಳ್ಳೆಯ ರೀತಿಯ ಪ್ರಗತಿ. ಇನ್ನು ಈ ಪೂಜೆಯನ್ನು ನೋಡಿದವರಿಗೆ ಕೃತಂ ಹರತಿ ಪಾಪಾನಿತ, ಈ ಪೂಜೆ ನೋಡಿದ್ರೆ ಎಂತಹ ಫಲ ಅಂತ ಹೇಳಿದ್ರೆ, ನಾವು ಮಾಡಿದಂತಹ ಎಲ್ಲಾ ಪಾಪಗಳೆಲ್ಲ ನಾಶ ಆಗ್ತದೆ. ಜೈಲಿಗೆ ಹೋಗುವಂತಹ ಯೋಗ ಇದ್ರೂ ಕೂಡ ಈ ಪೂಜೆ ಮಾಡಿದ್ರೆ, ಪೂಜೆ ನೋಡಿದ್ರೆ, ಪೂಜೆ ಕೇಳಿದ್ರೆ ಅದೆಲ್ಲ ನಾಶ ಆಗ್ತದೆ ಅಂತ ಶಾಸ್ತ್ರ. ಅಂತಹ ಎಲ್ಲ ಭಕ್ತರೆಲ್ಲ ಆ ಪೂಜೆಯನ್ನೆಲ್ಲ ನೋಡಿದಂತಹ ಪೂಜೆಯಿಂದ ದೇವರು ಸುಪ್ರೀತರಾಗಿ ನಿಮಗೆ ಬರತಕ್ಕಂತಹ ಎಲ್ಲ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎಲ್ಲ ಪರಿಹಾರ ಮಾಡಿ, ಇನ್ನೂ ಇಂತಹ ದೇವರ ಸತ್ಕರ್ಮವನ್ನು ಮಾಡುವಂತಹ ಯೋಗ ಭಾಗ್ಯ, ಅದಕ್ಕೆ ಬೇಕಾದಂತಹ ಸಂಪತ್ತು, ಅದಕ್ಕೆ ಬೇಕಾದಂತಹ ಆರೋಗ್ಯ, ಬಂದಂತಹ ಭಕ್ತವರ್ಗಕ್ಕೆ ಎಲ್ಲರಿಗೂ ಆರೋಗ್ಯಪೂರ್ಣವಾದಂತಹ ಆಯುಷ್ಯವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ದೇವರು ಕರುಣಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಗೋವಿಂದಾನಿ ಗೋವಿಂದ ಗೋವಿಂದ. ವಂದಿಪೆ ನಿನಗೆ ಗಣನಾಥ, ಹಿಂದೆ ರಾವಣನು ಮಾದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮಾದದಿಂದ ನಿನ್ನ ಪುಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯುವ ಕೊಲ್ಲನಂತೆ, ಆವ ಕುಲವೆಂದರಿಯಲಾಗದು, ಗೋವ ಕಾಯುವ ಕೊಲ್ಲನಂತೆ, ದೇವಲೋಕದ ಪಾರಿಜಾತದ ಹೂವ ಸತಿಗೆ ತಂದನಂತೆ, ದೇವಲೋಕದ ಪಾರಿಜಾತದ ಹೂವ ಸತಿಗೆ ತಂದನಂತೆ, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ,
ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ಒರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ತರಳತನದಿ ಒರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯೊಳಗಿರಳು ಲೋಕ ಇರಿಸಿ ತಾಯಿಗೆ ತೋದನಂತೆ ತೆರೆದು ಬಾಯೊಳಗಿರಳು ಲೋಕ ಇರಿಸಿ ತಾಯಿಗೆ ತೋದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಸರದಿ ಮಗಳ ಮಡದಿಯಂತೆ ಕರಡಿ ಮಗಳ ತಂದನಂತೆ ಸರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಡಿದನಂತೆ ಇರಳು ಲೋಕದ ಒಡೆಯನಂತೆ ಧರಣಿಯನ್ನು ಬೆಡಿದನಂತೆ ಇರಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ತಡೆಯಲಿ ನಿಂದನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ತಡೆಯಲಿ ನಿಂದನಂತೆ ಒಡನೆ ಮಾಧ್ವರಿ ಕೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಾಧ್ವರಿ ಕೊಲಿದನಂತೆ ಒಡೆಯ ಹಯವರನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗ ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗ ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ದೇವಲೋಕದ ಪಾರಿಜಾತದ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಆವ ಕುಲವೋ ರಂಗ ಆವ ಕುಲವೋ ರಂಗಾಯಕ ಓಂ ವಿಘ್ನೇಶ್ವರ ಮುಗಿವೆ ನಯ್ಯ ನಿನಗೆ ನಯ್ಯ ನಿನಗೆ ಶಿರವನ್ನ ಮುಗಿವೆ ನಯ್ಯ ನಿನಗೆ ಕರ ಗಣನಾಯಕ ಓಂ ವಿಘ್ನೇಶ್ವರ ಪುರವಾಸ ಗಣನಾಥನೇ ಮೊದಲಾಗಿ ನಿನ ಪಾದ ಇದು ವಂದನೆ ಮೊದಲರ ಪುರವಾಸ ಗಣನಾಥನೇ ಮೊದಲಾಗಿ ನಿನ ಪಾದ ಇದು ವಂದನೆ ಹೃದಯಾದಿನಿ ಹೃದಯಾದಿನಿ ಹೃದಯಾದಿ ಎಂದೆಂದು ತಿರುದೇವನೇ ಹೃದಯಾದಿನಿ ಬಿದ್ದು ದಡ ಕಾಣದೆ ಸಲಹೋ ಶ್ರೀ ಗಣನಾಥ ಬಹುಬಳಲಿದೆ ಸರಿದಾರಿಯ ಸರಿದಾರಿಯ ಸರಿದಾರಿ ನೀ ತೋರು ಜಗದ್ವಂದ್ಯನೇ ಸರಿದಾರಿಯ ಸರಿದಾರಿಯ ಸರಿದಾರಿ ನೀ ತೋರು ಜಗದ್ವಂದ್ಯನೇ ಗಣನಾಯಕ ಓಂ ವಿಘ್ನೇಶ್ವರ ಭವದ ಬಂಧನದೋಳು ಸಿಲುಕಿದ್ದೇನೆ ಕಾಪಾಡು ಗಣನಾಥ ಬಹುಬಳಲಿದೆ ಭವದ ಬಂಧನದೋಳು ಸಿಲುಕಿದ್ದೇನೆ ಕಾಪಾಡು ಗಣನಾಥ ಬಹುಬಳಲಿದೆ ಕೃಪೆ ತೋರೆಯ ಕೃಪೆ ತೋರೆಯ ಕೃಪೆ ತೋರೋ ನೀನೇನೆ ಓಂಕಾರನೇ ಕೃಪೆ ತೋರೆಯ ಕೃಪೆ ತೋರೆಯ ಕೃಪೆ ತೋರೋ ನೀನೇನೆ ಓಂಕಾರನೇ ಗಣನಾಯಕ ಓಂ ವಿಘ್ನೇಶ್ವರ ಇದೆ ನಿನ್ನ ಹತ್ರ
ಅದ್ರೊಳಗೆ ತೆಗಿ ನಾನು ಹರಿ ಎನ್ನೀರು ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋವಿಂದ ಎನ್ನೀರೋ ಹರಿನಾರಾಯಣ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿ ನಾರಾಯಣ ಈಶಾಯನ್ನಿ ಜಗದೀಶಾಯನ್ನಿ ಪರಮೇಶಾಯನ್ನಿ ಸರ್ವೇಶಾಯನ್ನಿ ಈಶಾಯನ್ನಿ ಜಗದೀಶಾಯನ್ನಿ ಸರ್ವೇಶಾಯನ್ನಿ ಪರಮೇಶಾಯನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ರಾಮ ಎನ್ನಿ ಜಯ ರಾಮ ಎನ್ನಿ ಸೀತಾರಾಮ ಎನ್ನಿ ಆತ್ಮ ರಾಮ ಎನ್ನಿ ರಾಮ ಎನ್ನಿ ರಾಜ ರಾಮ ಎನ್ನಿ ಸೀತಾರಾಮ ಎನ್ನಿ ಆತ್ಮ ರಾಮ ಎನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗಣ ಶ್ಯಾಮಾಯನ್ನಿ ಬೇಗ ಶ್ಯಾಮಾಯನ್ನಿ ರಾಧೆ ಶ್ಯಾಮಾಯನ್ನಿ ಶ್ಯಾಮಾಯನ್ನಿ ಗಣ ಶ್ಯಾಮಾಯನ್ನಿ ಬೇಗ ಶ್ಯಾಮಾಯನ್ನಿ ರಾಧೆ ಶ್ಯಾಮಾಯನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ವ್ಯಾಸಾಯನ್ನಿ ವೇದ ವ್ಯಾಸಾಯನ್ನಿ ಶ್ರೀ ಸುಧೀಂದ್ರಾಯನ್ನಿ ವಾಸುದೇವಾಯನ್ನಿ ವ್ಯಾಸಾಯನ್ನಿ ವೇದ ವ್ಯಾಸಾಯನ್ನಿ ವೇದ ವ್ಯಾಸಾಯನ್ನಿ ಶ್ರೀ ರಾಘವೇಂದ್ರಾಯನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ದೇವಿ ಬಗ್ಗೆ ಹೇಳಿ ಬಂದು ನೋಡೋಣ ಸಾಕಲ್ಲ ಅಮ್ಮ ದೇವಿ ಬಗ್ಗೆ ಸಿಗ್ತಾ ಇಲ್ಲ ಫಸ್ಟ್ ಅಮ್ಮ ಬಗ್ಗೆ ದೇವಿ ಭಜೋ ದುರ್ಗಾ ಭವಾನಿ ದೇವಿ ಭಜೋ ದುರ್ಗಾ ಭವಾನಿ ಜಗತ ಜನನಿ महिषासुरमर्दिनी जगत जननी महिषासुरमर्दिनी देवी भजो दुर्गा भवानी देवी भजो दुर्गा भवानी त्रिगुणामयी नव